ಮಾಂಡಿ ಗುರುವಾರ ಅಥವಾ ಹೋಲಿ ಥರ್ಸ್ಡೇ. ಇದು ಕ್ರಿಶ್ಚಿಯನ್ ಕ್ಯಾಲೆಂಡರ್ನಲ್ಲಿ ಮಹತ್ವದ ದಿನವಾಗಿದ್ದು, ಯೇಸು ಕ್ರಿಸ್ತನು ದ್ರೋಹಕ್ಕೆ ಒಳಗಾಗುವ ಮೊದಲು ತನ್ನ ಶಿಷ್ಯರೊಂದಿಗೆ ಕೊನೆಯ ಭೋಜನವನ್ನು ಆಚರಿಸಿದ್ದನ್ನು ಇದು ಸ್ಮರಿಸುತ್ತದೆ. ಈ ದಿನದಂದು ಚರ್ಚ್ಗಳಲ್ಲಿ ವಿಶೇಷ ಸೇವೆಗಳು, ಪಾದಗಳನ್ನು ತೊಳೆಯುವ ಸಮಾರಂಭಗಳು ಮತ್ತು ಹೋಲಿ ಕಮ್ಯುನಿಯನ್ ನಡೆಯುತ್ತದೆ. ಇದು ಜೀಸಸ್ನ ತ್ಯಾಗ, ಪ್ರೀತಿ ಮತ್ತು ಸೇವೆಯ ಮಹತ್ವವನ್ನು ನೆನಪಿಸುತ್ತದೆ. ಇದರ ಪ್ರತೀಕವಾಗಿ ಇಂದು ದೇಶ್ನೂರ್ ಶ್ರೀ ಸ್ನಾನಿಕ ಅರುಳಪ್ಪರ ವಿರಕ್ತ ಮಠದಲ್ಲಿ ಸ್ವಾಮಿ ಮೆನಿನೋ ಶ್ರೀಗಳು ಶಾಲಾ ಶಿಕ್ಷಕ ಸಿಬ್ಬಂದಿಯ ಪಾದಗಳನ್ನು ತೊಳೆದರಲ್ಲದೆ ಎಲ್ಲರಿಗೂ ಬ್ರೆಡ್ ಹಂಚಿದರು. ಇದು ಅಂತಿಮ ಭೋಜನದ ಸಂಕೇತವಾಗಿದೆ. ಜೊತೆಗೆ ಇಂದು ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ, ಹಾಡುಗಳು ಮತ್ತು ಸತ್ಯವೇದವನ್ನು ಓದಲಾಯಿತು. ಒಟ್ಟಾರೆಯಾಗಿ ಇದು ಯೇಸು ಕ್ರಿಸ್ತರ ತ್ಯಾಗ ಮತ್ತು ಪ್ರೀತಿಯನ್ನು ಮೆಲುಕು ಹಾಕುವಂತೆ ಮಾಡಿತು. ಜೊತೆಗೆ ನಾವೆಲ್ಲ ಒಗ್ಗಟ್ಟಿನಿಂದ ಮುನ್ನಡೆಯಲು ನಮಗೆ ಪ್ರೇರಣೆ ನೀಡಿತು. ಪ್ರೀತಿಯ ನಾಯಕ ಯೇಸು ನಮ್ಮ ಕರ್ಮವ ತೊಳೆಯಲು ಬಂದು, ಪ್ರೀತಿಯ ನಾಯಕ ಯೇಸು ನಮ್ಮ ಕರ್ಮವ ತೊಳೆಯಲು ಬಂದು, ಮಾರ್ಗವಾಗಿ ಸತ್ಯವಾಗಿ ಜೀವವಾಗಿ ಬಾಳ್ದ, ಜೀವವಾಗಿ ಬಾಳ್ದ. ಪ್ರೀತಿಯೊಳು ಒಂದಾದೆವು ಎಂದೆಂದಿಗೂ, ಯೇಸುವಲ್ಲೇ ನಮ್ಮ ಸುಖ ಕ್ಷೇಮ ಬಾಳ್ವೆ, ನಮ್ಮ ಸುಖ ಕ್ಷೇಮ ಬಾಳ್ವೆ. ನಾ ಎಂದು ನೀ ಎಂದು ಅಲ್ಲ, ಇಂದು ಅವನಿಂದ ನಾವೆಲ್ಲ ಒಂದು. ನಾ ಎಂದು ನೀ ಎಂದು ಅಲ್ಲ, ಇಂದು ಅವನಿಂದ ನಾವೆಲ್ಲ ಒಂದು. ಅವನಿಂದಲೇ ಸರ್ವರಿಗೂ ರಕ್ಷಣೆಯಾಯಿತು, ರಕ್ಷಣೆಯಾಯಿತು. ಪ್ರೀತಿಯೊಳು ಒಂದಾದೆವು ಎಂದೆಂದಿಗೂ, ಯೇಸುವಲ್ಲೇ ನಮ್ಮ ಸುಖ ಕ್ಷೇಮ ಬಾಳ್ವೆ, ನಮ್ಮ ಸುಖ ಕ್ಷೇಮ ಬಾಳ್ವೆ. ಪ್ರೀತಿಯೊಳು ಒಂದಾದೆವು ಎಂದೆಂದಿಗೂ, ಯೇಸುವಲ್ಲೇ ನಮ್ಮ ಸುಖ ಕ್ಷೇಮ ಬಾಳ್ವೆ. ಪ್ರೀತಿಯೊಳು ಒಂದಾದೆವು ಎಂದೆಂದಿಗೂ,
ಯೇಸುವಲ್ಲೇ ನಮ್ಮ ಸುಖ ಕ್ಷೇಮ ಬಾಳ್ವೆ, ನಮ್ಮ ಸುಖ ಕ್ಷೇಮ ಬಾಳ್ವೆ.